ನಮಸ್ಕಾರ ಗೆಳೆಯರೆ. ಆಧುನಿಕ ಯುದ್ಧದ ಮೈದಾನದಲ್ಲಿ ಒಂದು ಮಾತು ತುಂಬಾನೇ ಫೇಮಸ್ ಆಗಿದೆ. ಯಾರು ಮೊದಲು ನೋಡ್ತಾರೋ ಅವರೇ ಮೊದಲು ಹೊಡೆಯುತ್ತಾರೆ ಮತ್ತು ಯಾರು ವೇಗವಾಗಿ ಓಡ್ತಾರೋ ಅವರು ಮಾತ್ರ ಬದುಕುತ್ತಾರೆ. ಆದ್ರೆ ಒಮ್ಮೆ ಊಹಿಸಿ, ಒಂದ್ ವೇಳೆ ಶತ್ರುವಿಗೆ ಓಡಿ ಹೋಗಲು ದಾರಿಯೇ ಇಲ್ದಿದ್ರೆ ಏನಾಗಬಹುದು? ಗೆಳೆಯರೆ, ಜಗತ್ತಿನ ಮಹಾಶಕ್ತಿಗಳೆಂದು ಕರೆದುಕೊಳ್ಳುವ ದೇಶಗಳು ತಮ್ಮ ತಂತ್ರಜ್ಞಾನವೇ ಶ್ರೇಷ್ಠ ಅಂತ ಬೀಗ್ತಾ ಇದ್ದವು. ಆದರೆ ಇವತ್ತಿಗೆ ಭಾರತದ ಒಂದು ತಂತ್ರಜ್ಞಾನವನ್ನ ಕಂಡು ಅವೆಲ್ಲವೂ ದಂಗಾಗಿ ಹೋಗಿವೆ. ಅಮೆರಿಕಾದಂತ ಸೂಪರ್ ಪವರ್ ದೇಶ ದಶಕಗಳ ಕಾಲ ಪ್ರಯತ್ನ ಪಟ್ಟರು. ಈ ಚೀನಾ ತನ್ನ ಕಳ್ಳತನದ ಬುದ್ಧಿ ಉಪಯೋಗಿಸಿ ಎಷ್ಟೇ ಪ್ರಯತ್ನಿಸಿದ್ರೂ ಕೊನೆಗೆ ಗೆಲುವು ಸಿಕ್ಕಿದ್ದು ಯಾರ ಬಳಿ ನಿಜವಾದ ಪ್ರತಿಭೆ ಇತ್ತೋ ಅವರಿಗೆ ಮಾತ್ರ. ಹೌದು, ಭಾರತವು ರಷ್ಯಾದ ಜೊತೆಗೂಡಿ ಅಥವಾ ನಮ್ಮದೇ ಸ್ವದೇಶಿ ತಾಕತ್ತಿನ ಮೇಲೆ ಒಂದು ಎಂತಹ ಅಜಯ ಅಸ್ತ್ರವನ್ನ ತಯಾರು ಮಾಡಿದೆ ಅಂದ್ರೆ ಅದು ಹಾರಾಡುವ ಸಾವಿನಂತಿದೆ. ಗೆಳೆಯರೆ, ಈ ಅಸ್ತ್ರ ಒಮ್ಮೆ ಶತ್ರುವಿನ ವಿಮಾನದ ಬೆನ್ನತ್ತಿದ್ರೆ ಅದನ್ನ ಬೂದಿ ಮಾಡುವವರೆಗೂ ಬಿಡೋದಿಲ್ಲ. ಇದರ ವೇಗ, ಇದರ ನಿಖರತೆ ಮತ್ತು ಇದರ ಹೊಡೆತದ ಸಾಮರ್ಥ್ಯ ಎಷ್ಟಿದೆ ಅಂದ್ರೆ ಇನ್ನು ಮುಂದೆ ಶತ್ರು ದೇಶದ ಪೈಲಟ್ಗಳು ತಮ್ಮ ಕಾಕ್ಪಿಟ್ ನಲ್ಲಿ ಕೂಡುವ ಮೊದಲು 100 ಬಾರಿ ಯೋಚನೆ ಮಾಡ್ತಾರೆ. ಹಾಗೂ ಈ ತಂತ್ರಜ್ಞಾನ ಎಷ್ಟು ಸಂಕೀರ್ಣ ಮತ್ತು ಅಪರೂಪದಂದ್ರೆ ಇಡೀ ಪ್ರಪಂಚದಲ್ಲಿ ಬೆರಳಿಕೆಯಷ್ಟು ದೇಶಗಳು ಮಾತ್ರ ಇದನ್ನ ಸಾಧಿಸಿವೆ. ಹಾಗಾದ್ರೆ ಭಾರತೀಯ ವಾಯುಪಡೆಯನ್ನ ಏಷ್ಯಾದ ಕಿಂಗ್ ಆಗಿ ಮಾಡಿದ ಆ ತಂತ್ರಜ್ಞಾನ ಯಾವುದು? ಸೊ ಬನ್ನಿ ಗೆಳೆಯರೆ, DRDO ಮಾಡಿದ ಈ ಐತಿಹಾಸಿಕ ಸಾಧನೆಯ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಆದ್ರೆ ವಿಡಿಯೋದಲ್ಲಿ ಮುಂದೆ ಹೋಗುವ ಮುನ್ನ ನಮ್ಮ ಭಾರತೀಯ ವಿಜ್ಞಾನಿಗಳ ಈ ಅದ್ಭುತ ಕೆಲಸಕ್ಕಾಗಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ನಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನ ಮರೆಯದಿರಿ. ಸೊ ಗೆಳೆಯರೆ, ವಾಯು ಯುದ್ಧದ ಅತಿ ದೊಡ್ಡ ನಿಯಮವೆಂದ್ರೆ ಶಕ್ತಿ ಅಥವಾ ನೀವು ಎನರ್ಜಿ ಅಂತ ಹೇಳಬಹುದು. ಸಾಮಾನ್ಯವಾಗಿ ಫೈಟರ್ ಜೆಟ್ ನಿಂದ ಒಂದು ಮಿಸೈಲ್ ಹಾರಿದಾಗ ಅದರ ಹತ್ತಿರ ಸೀಮಿತ ಇಂಧನವಿರ್ತದೆ. ಈ ಹಿಂದೆ ಹಳೆಯ ತಂತ್ರಜ್ಞಾನದ ಕ್ಷಿಪಣಿಗಳು ಲಾಂಚ್ ಆದ ತಕ್ಷಣ ತಮ್ಮ ಪೂರ್ತಿ ಶಕ್ತಿಯನ್ನ ಬಳಸಿ ವೇಗವಾಗಿ ಮುನ್ನುಗ್ತಿದ್ದವು. ಆದ್ರೆ ಶತ್ರುವಿನ ಹತ್ತಿರ ತಲುಪುವಷ್ಟರಲ್ಲೇ ಅವುಗಳ ಎನರ್ಜಿ ಖಾಲಿ ಆಗ್ತಾ ಇತ್ತು. ಸೊ ಇಂಥ ಸಮಯದಲ್ಲಿ ಶತ್ರು ಪೈಲಟ್ ಜಾಣನಾಗಿದ್ರೆ ತನ್ನ ವಿಮಾನವನ್ನ ವೇಗವಾಗಿ ತಿರುಗಿಸಿ ಕ್ಷಿಪಣಿಯಿಂದ ತಪ್ಪಿಸಿಕೊಳ್ತಾ ಇದನು. ಹಾಗೂ ಇದನ್ನ ಟೆಕ್ನಿಕಲ್ ಭಾಷೆಯಲ್ಲಿ ಕ್ಷಿಪಣಿಯನ್ನ ಸುಸ್ತಾಗಿಸುವುದು ಅಂತ ಕರೀತಾರೆ. ಆದ್ರೆ ಗೆಳೆಯರೆ, ಭಾರತ ಈಗ ಪರೀಕ್ಷಿಸಿರುವ ಹೊಸ ತಂತ್ರಜ್ಞಾನ ಈ ದೌರ್ಬಲ್ಯವನ್ನ ಶಾಶ್ವತವಾಗಿ ಇಲ್ಲವಾಗಿಸಿದೆ. ನಾವಿಲ್ಲಿ ಮಾತನಾಡ್ತಾ ಇರುವುದು ಸಾಲಿಡ್ ಫ್ಯೂಯಲ್ ಡಕ್ಟೆಡ್ ರಾಮ್ಜೆಟ್ SFDR ತಂತ್ರಜ್ಞಾನದ ಬಗ್ಗೆ. ಗೆಳೆಯರಿ, ತಂತ್ರಜ್ಞಾನವು ಕ್ಷಿಪಣಿಗೆ ಕೇವಲ ಆರಂಭದಲ್ಲಿ ಅಷ್ಟೇ ಅಲ್ಲ, ಕೊನೆಯ ಕ್ಷಣದವರೆಗೂ ಶಕ್ತಿ ನೀಡ್ತದೆ. ಹೌದು, ಕ್ಷಿಪಣಿ ಗುದ್ದುವ ಕೊನೆಯ ಸೆಕೆಂಡ್ ವರೆಗೂ ಇದು ಸೂಪರ್ ಸಾನಿಕ್ ವೇಗ ಮತ್ತು ಭಯಂಕರ ಎನರ್ಜಿಯನ್ನ ಕಾಯ್ದುಕೊಳ್ಳುತ್ತದೆ. ಸೊ ಈಗ ಶತ್ರು ಎಷ್ಟೇ ಕಸರತ್ತು ಮಾಡಿದ್ರು ಈ ಕ್ಷಿಪಣಿ ಸುಸ್ತಾಗುವುದೇ ಇಲ್ಲ. ಇದನ್ನ ಸರಳವಾಗಿ ಹೇಳಬೇಕಂದ್ರೆ ಪ್ರಪಂಚದ 90% ಮಿಸೈಲ್ಗಳು ರಾಕೆಟ್ ಮೋಟರ್ ಮೇಲೆ ಕೆಲಸ ಮಾಡ್ತಾವೆ. ಹಾಗೂ ತಮ್ಮ ಜೊತೆಯಲ್ಲಿ ಆಕ್ಸಿಜನ್ ಮತ್ತು ಇಂಧನವನ್ನ ಹೊತ್ಕೊಂಡು ಹೋಗ್ತಾವೆ. ಸೊ ಇದರಿಂದ ಕ್ಷಿಪಣಿ ಭಾರವಾಗ್ತದೆ ಮತ್ತು ಜಾಗ ಜಾಸ್ತಿ ಬೇಕಾಗ್ತದೆ. ಆದ್ರೆ ಭಾರತದ ಈ ಹೊಸ ರಾಮ್ಜೆಟ್ ತಂತ್ರಜ್ಞಾನವು ಗಾಳಿಯಿಂದಲೇ ಆಕ್ಸಿಜನ್ ಅನ್ನ ತೆಗೆದುಕೊಳ್ತದೆ. ಹಾಗೂ ಇದು ವಾತಾವರಣದಲ್ಲಿರುವ ಗಾಳಿಯನ್ನ ಹೀರಿಕೊಂಡು ಅದನ್ನು ಕಾಂಪ್ರೆಸ್ ಮಾಡಿ ಅದರಿಂದಲೇ ಇಂಧನವನ್ನ ಉರಿಸುತ್ತದೆ. ಹಾಗೇನೆ ಇದರ ಅತಿ ದೊಡ್ಡ ಲಾಭವೆಂದರೆ ಕ್ಷಿಪಣಿಯ ಒಳಗೆ ನಾವು ಆಕ್ಸಿಜನ್ ಟ್ಯಾಂಕ್ ಇಡುವ ಅವಶ್ಯಕತೆನೇ ಇರುವುದಿಲ್ಲ. ಆ ಉಳಿದ ಜಾಗದಲ್ಲಿ ನಾವು ಹೆಚ್ಚು ಇಂಧನ ಮತ್ತು ದೊಡ್ಡ ವಾರ್ ಹೆಡ್ ಅನ್ನ ಇಡಬಹುದು. ಕೇಳೋದಕ್ಕೆ ಇದು ಸುಲಭ ಅನಿಸ್ಬಹುದು, ಆದರೆ ಇಂಜಿನಿಯರಿಂಗ್ ಲೋಕದಲ್ಲಿ ಇದೊಂದು ಅತ್ಯಂತ ಕಷ್ಟದ ಕೆಲಸ. ಯಾಕಂದ್ರೆ ಕ್ಷಿಪಣಿ ಶಬ್ದದ ವೇಗಕ್ಕಿಂತ 3 ಪಟ್ಟು ವೇಗವಾಗಿ ಹೋಗುವಾಗ ಗಾಳಿಯ ಹರಿವನ್ನ ನಿಯಂತ್ರಿಸುವುದು ತುಂಬಾನೇ ಕಷ್ಟ. ಸೊ ಇದೇ ಕೆಲಸವನ್ನ ಭಾರತ ಇವತ್ತಿಗೆ ಯಶಸ್ವಿಯಾಗಿ ಮಾಡಿ ತೋರಿಸಿದೆ. ಗೆಳೆಯರಿ, ತಂತ್ರಜ್ಞಾನದ ಅತಿ ದೊಡ್ಡ ಲಾಭವೆಂದ್ರೆ ನೋ ಎಸ್ಕೇಪ್ ಝೋನ್ ಹೆಚ್ಚಾಗುವುದು. ಹಾಗೂ ಇದು ಎಂತಹ ವಲಯವೆಂದ್ರೆ ಒಮ್ಮೆ ಶತ್ರುವಿನ ವಿಮಾನ ವ್ಯಾಪ್ತಿಗೆ ಬಂತು ಅಂತಂದ್ರೆ ಅದು ಬದುಕುವುದು ಅಸಾಧ್ಯ. ಹಳೆ ಕ್ಷಿಪಣಿಗಳಲ್ಲಿ ಈ ಝೋನ್ ಚಿಕ್ಕದಾಗಿರ್ತಾ ಇತ್ತು. ಆದರೆ SFDR ಇರುವ ಭಾರತೀಯ ಕ್ಷಿಪಣಿಗಳಲ್ಲಿ ಈ ವ್ಯಾಪ್ತಿ ಎಷ್ಟು ವಿಶಾಲವಾಗಿದೆ ಅಂದ್ರೆ ಶತ್ರುವಿಗೆ ಓಡುವುದಕ್ಕೆ ಜಾಗವೇ ಸಿಗೋದಿಲ್ಲ. ಹಾಗೂ ಈ ಕ್ಷಿಪಣಿ ತನ್ನ ಕೊನೆಯ ಹಂತದಲ್ಲಿರುವಾಗಲೂ ಕೂಡ ಮ್ಯಾಕ್ 3 ಅಥವಾ ಮ್ಯಾಕ್ 4 ವೇಗದಲ್ಲಿ ಇರ್ತದೆ. ಇಷ್ಟು ವೇಗದಲ್ಲಿ ಬರುವ ಕ್ಷಿಪಣಿಯಿಂದ ತಪ್ಪಿಸಿಕೊಳ್ಬೇಕಾದ್ರೆ ಶತ್ರುವಿನ ಫೈಟರ್ ಜೆಟ್ ಫಿಸಿಕ್ಸ್ನ ನಿಯಮಗಳನ್ನೇ ಮುರಿಯಬೇಕಾಗ್ತದೆ. ಆದ್ರೆ ಅದು ಸಾಧ್ಯವಿಲ್ಲದ ಮಾತು. ಒಮ್ಮೆ ಟಾರ್ಗೆಟ್ ಲಾಕ್ ಆಯ್ತು ಅಂತಂದ್ರೆ ಶಿಕಾರಿ ಬೀಳಲೇಬೇಕು ಅನ್ನೋ ಭರವಸೆಯನ್ನ ಇದು ನಮ್ಮ ವಾಯುಪಡೆಗೆ ನೀಡ್ತದೆ. ಸೊ ಈ ತಂತ್ರಜ್ಞಾನವು ರಷ್ಯಾ ಮತ್ತು ಭಾರತದ ಸಹಭಾಗಿತ್ವದ ಫಲಿತಾಂಶವಾಗಿದ್ದು ಪ್ರಪಂಚದಲ್ಲಿ ಸದ್ಯಕ್ಕೆ ಮೀಟಿಯರ್ ಅನ್ನೋ ಕ್ಷಿಪಣಿ ಮಾತ್ರ ಈ ತಂತ್ರಜ್ಞಾನದ ಹತ್ತಿರ ಬರ್ತದೆ. ಆದ್ರೆ ಅದು ವಿಪರೀತ ದುಬಾರಿ ಮತ್ತು ಈ ಯುರೋಪಿಯನ್ ದೇಶಗಳ ನಖರಾಗಳೇ ಬೇರೆ. ರಷ್ಯಾ ತನ್ನ R-77 ಕ್ಷಿಪಣಿಯಲ್ಲಿ ಇದನ್ನ ಬಳಸಿತ್ತು. ಈಗ ಭಾರತವು ತನ್ನ ಬ್ರಹ್ಮೋಸ್ ಮತ್ತು ಹೊಸ ಅಸ್ತ್ರ ಸಿರಿ ಕ್ಷಿಪಣಿಗಳಲ್ಲಿ ಇದನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡಿದೆ. ಹಾಗೆಯೇ ಅಮೆರಿಕ ಬಗ್ಗೆ ಹೇಳುವುದಾದ್ರೆ ಅಮೆರಿಕ ಇನ್ನು ಇಂತಹ ಲಾಂಗ್ ರೇಂಜ್ನ ಏರ್ ಟು ಏರ್ ಮಿಸೈಲ್ ತಯಾರಿಸೋದಕ್ಕಾಗಿ ಪರದಾಡ್ತಾ ಇದೆ.
ಹಾಗೂ ಈ ಚೀನಾ ತನ್ನ ಕದ್ದ ತಂತ್ರಜ್ಞಾನದಿಂದ ಮುಂದೆ ಬರುವುದಕ್ಕಾಗಿ ನೋಡ್ತಾ ಇದೆ. ಆದರೆ DRDOದ ನೇತೃತ್ವದಲ್ಲಿ ಭಾರತ ಸ್ವದೇಶಿಯಾಗಿಯೇ ಇದನ್ನು ಅಭಿವೃದ್ಧಿಪಡಿಸಿ ನಾವ್ಯಾರಿಗೂ ಕಮ್ಮಿ ಇಲ್ಲ ಅನ್ನೋದನ್ನ ಸಾಬೀತುಪಡಿಸಿದೆ. ಗೆಳೆಯರಿ, ತಂತ್ರಜ್ಞಾನ ಬಂದ ಮೇಲೆ ಈ ಚೀನಾ ಮತ್ತು ಪಾಕಿಸ್ತಾನದ ಲೆಕ್ಕಾಚಾರ ಸಂಪೂರ್ಣ ಉಲ್ಟಾ ಆಗಿದೆ. ಈ ಚೀನಾ ತನ್ನ PL-50 ಕ್ಷಿಪಣಿಯ ಬಗ್ಗೆ ಭಾರಿ ಪ್ರಚಾರ ಮಾಡ್ತದೆ. ಪಾಕಿಸ್ತಾನದ ಹತ್ತಿರ ಅಮೆರಿಕ ಕೊಟ್ಟ ಅಮ್ರಾಮ್ ಕ್ಷಿಪಣಿಗಳಿವೆ. ಹಾಗೇನೆ ಇವುಗಳು ಬಾಲಾಕೋಟ್ ದಾಳಿಯ ನಂತರ ನಮಗೆ ಸವಾಲಾಗಿದ್ದವು. ಆದರೆ ಭಾರತದ ಈ ರಾಮ್ಜೆ ಕ್ಷಿಪಣಿ ಅಂದ್ರೆ ಭವಿಷ್ಯದ ಅಸ್ತ್ರ ಮಾರ್ಕ್ 3 ಇವೆಲ್ಲದಕ್ಕೂ ಅಪ್ಪನಾಗಲಿದೆ. ಇದರ ರೇಂಜ್ 350 ಕಿಲೋಮೀಟರ್ಗಿಂತ ಹೆಚ್ಚಿರುವ ಸಾಧ್ಯತೆ ಇದೆ. ಹಾಗೂ ಇದರ ಅರ್ಥ ನಮ್ಮ ಸುಖೋಯ್ 30 ಅಥವಾ ರಾಫೆಲ್ ವಿಮಾನಗಳು ನಮ್ಮ ಗಡಿಯೊಳಗೆ ಸುರಕ್ಷಿತವಾಗಿದ್ದುಕೊಂಡೇ ಪಾಕಿಸ್ತಾನ ಅಥವಾ ಚೀನಾದ ಆಕಾಶದಲ್ಲಿ ಹಾರುತ್ತಿರುವ ವಿಮಾನಗಳನ್ನು ಹೊಡೆದುಳಿಸಬಹುದು. ಸೊ ಅದಕ್ಕಾಗಿ ಇದನ್ನು ಸ್ಟ್ಯಾಂಡ್ ಆಫ್ ಕೆಪಾಬಿಲಿಟಿ ಅಂತಾರೆ. ಅಂದ್ರೆ ನಾವು ಅಪಾಯಕ್ಕೆ ಸಿಲುಕದೆಯೇ ಶತ್ರುವನ್ನ ಮುಗಿಸುವುದು. ಸೊ ಗೆಳೆಯರಿ, ಈಗ ಭಾರತ ತನ್ನದೇ ಆದ ಸ್ವದೇಶಿ ಮಿಸೈಲ್ಸ್ಗಳನ್ನು ತಯಾರಿಸುತ್ತಿದೆ. ಅಸ್ತ್ರ ಮಾರ್ಕ್ 3 ಬಂದ ನಂತರ ಪ್ರಪಂಚದ ಯಾವುದೇ ಅತ್ಯುತ್ತಮ ಕ್ಷಿಪಣಿಗೆ ಟಕ್ಕರ್ ಕೊಡುವ ಶಕ್ತಿ ನಮ್ಮ ಹತ್ತಿರ ಇರ್ತದೆ. ಹಾಗೂ ಇದು ಆತ್ಮನಿರ್ಭರ ಭಾರತದ ಅತ್ಯುತ್ತಮ ಉದಾಹರಣೆ. ಈಗಾಗಲೇ ನಿಮ್ಗೆ ಹೇಳಿದಂತೆ ಹಳೆಯ ಕ್ಷಿಪಣಿಗಳು ದೂರ ಹೋದಂತೆ ವೇಗ ಕಳೆದುಕೊಳ್ತಾವೆ. ಆದರೆ ರಾಮ್ಜೆಟ್ ಕ್ಷಿಪಣಿ ಜೆಟ್ ಇಂಜಿನ್ ತರ ಉರಿಯುತ್ತಲೇ ಇರ್ತದೆ. 200 ಕಿಲೋಮೀಟರ್ ದೂರ ಹೋದ ಮೇಲೂ ಲಾಂಚ್ ಆದಾಗ ಇದ್ದಷ್ಟೇ ಶಕ್ತಿ ಇದರ ಹತ್ತಿರ ಇರ್ತದೆ. ಸೊ ಇದು ಶತ್ರು ಪೈಲಟ್ಗೆ ಕೆಟ್ಟ ಕನಸಿನಂತೆ. ಅವರು ಎಷ್ಟೇ ಪ್ಲೇಯರ್ಸ್ ಅನ್ನ ಬಿಟ್ಟರು, ವಿಮಾನ ತಿರುಗಿಸಿದ್ರು ಕ್ಷಿಪಣಿ ಬಿಡುವುದಿಲ್ಲ. ಹಾಗೂ ಗೆಳೆಯರಿ, ಮಾನಸಿಕ ಒತ್ತಡವೇ ಅರ್ಧ ಯುದ್ಧವನ್ನ ಗೆಲ್ಲಿಸಿಕೊಡ್ತದೆ. ಒಡಿಸಾದ ಚಾಂಡಿಪುರದಲ್ಲಿ SFDR ಪರೀಕ್ಷೆಯನ್ನು ಹಲವು ಬಾರಿ ಮಾಡಲಾಗಿದ್ದು ಪ್ರತಿ ಬಾರಿಯೂ ಇದು ಯಶಸ್ವಿಯಾಗಿದೆ. ನಮ್ಮ ವಿಜ್ಞಾನಿಗಳು ಕೇವಲ ಇಂಜಿನ್ ಮಾತ್ರವಲ್ಲ, ನೋಜಲ್ ಲೇಸ್ ಬೂಸ್ಟರ್ ಮತ್ತು ಇಂಟೆಕ್ ಸಿಸ್ಟಮ್ನಂತಹ ಸಂಕೀರ್ಣ ತಂತ್ರಜ್ಞಾನವನ್ನು ಕೂಡ ಅಭಿವೃದ್ಧಿಪಡಿಸಿದ್ದಾರೆ. ಸೂಪರ್ ಸಾನಿಕ್ ವೇಗದಲ್ಲಿ ಗಾಳಿಯನ್ನ ಒಳಗೆಳೆದುಕೊಂಡು ಎಂಜಿನ್ ನಡೆಸುವುದು ನಿಜಕ್ಕೂ ಒಂದು ಇಂಜಿನಿಯರಿಂಗ್ನ ಪವಾಡ. ಗೆಳೆಯರೆ, ಇದರ ಮತ್ತೊಂದು ದೊಡ್ಡ ಲಾಭವೆಂದರೆ ನಾವು ಇನ್ಯಾರ ಮೇಲೂ ಅವಲಂಬಿತರಾಗಬೇಕಿಲ್ಲ. ನಾವು ಬೇರೆ ದೇಶದಿಂದ ಕ್ಷಿಪಣಿ ತಂದ್ರೆ ಅವರು ಹಾಕುವ ಷರತ್ತುಗಳಿಗೆ ಒಪ್ಪಲೇಬೇಕು. ಅವರು ನಮಗೆ ಸೋರ್ಸ್ ಕೋಡ್ ಕೂಡ ಕೊಡೋದಿಲ್ಲ. ಆದರೆ ಇದು ನಮ್ಮದೇ ತಂತ್ರಜ್ಞಾನ. ಇದು ನಮಗೆ ಬೇಕಾದ ಹಾಗೆ ಅಪ್ಗ್ರೇಡ್ ಮಾಡಬಹುದು. ತೇಜಸ್ ಆಗಲಿ, ಸುಖೋಯ್ ಆಗಲಿ ಅಥವಾ ಮುಂದೆ ಬರುವ AMCA ಆಗಲಿ ಎಲ್ಲದರಲ್ಲೂ ಬಳಸಬಹುದು. ಈ ಸ್ವಾತಂತ್ರ್ಯವೇ ನಮ್ಮ ನಿಜವಾದ ಶಕ್ತಿ. ಭವಿಷ್ಯದಲ್ಲಿ ಇದು ಕೇವಲ ಗಾಳಿಯಿಂದ ಗಾಳಿಗಷ್ಟೇ ಅಲ್ಲ, ನೆಲದಿಂದ ಗಾಳಿಗೆ ಹೊಡೆಯುವ ಅಂದ್ರೆ ಸರ್ಫೇಸ್ ಟು ಏರ್ ಕ್ಷಿಪಣಿಗಳಿಗೂ ಬಳಕೆ ಆಗಲಿದೆ. 300-400 ಕಿಲೋಮೀಟರ್ ದೂರದಿಂದಲೇ ಶತ್ರುವಿನ ಡ್ರೋನ್ ಅಥವಾ ವಿಮಾನಗಳನ್ನು ನಮ್ಮ ರಕ್ಷಣಾ ವ್ಯವಸ್ಥೆ ಪತ್ತೆ ಮಾಡಿ ನಾಶ ಮಾಡಿದರೆ ನಮ್ಮ ಗಡಿಗಳು ಅಭೇದ್ಯವಾಗ್ತವೆ. ಭಾರತದ ವಾಯು ರಕ್ಷಣಾ ಕವಚ ಅಂದ್ರೆ ಏರ್ ಡಿಫೆನ್ಸ್ ಅಂಬ್ರೆಲ್ಲಾ ಮತ್ತಷ್ಟು ಬಲಿಷ್ಠವಾಗಲಿದೆ. ಸೊ ಭಾರತ ಈ ತಂತ್ರಜ್ಞಾನವನ್ನು ಪೂರ್ತಿಯಾಗಿ ಕರಗತ ಮಾಡಿಕೊಂಡ ಮೇಲೆ ನಾವು ಕ್ಷಿಪಣಿಗಳನ್ನು ರಫ್ತು ಮಾಡುವ ದೇಶಗಳ ಸಾಲಿಗೆ ಸೇರಲಿದ್ದೇವೆ. ಈಗಾಗಲೇ ವಿಯೆಟ್ನಾಂ, ಫಿಲಿಪೀನ್ಸ್ನಂತಹ ದೇಶಗಳು ಕೂಡ ಚೀನಾದ ಕಾಟ ತಡೆಯುವುದಕ್ಕಾಗಿ ಭಾರತದತ್ತ ನೋಡ್ತಾ ಇವೆ. ಬ್ರಹ್ಮೋಸ್ ಜೊತೆಗೆ ಮುಂದೊಂದು ದಿನ ಅಸ್ತ್ರ ಕ್ಷಿಪಣಿಗಳನ್ನು ಕೂಡ ನಾವು ನೀಡಬಹುದು. ಸೊ ಇದು ಭಾರತದ ಆರ್ಥಿಕತೆ ಮತ್ತು ಪ್ರಭಾವ ಎರಡನ್ನ ಹೆಚ್ಚಿಸ್ತದೆ. ಕೊನೆಯದಾಗಿ ಹೇಳೋದಾದ್ರೆ ಗೆಳೆಯರೇ, ರಷ್ಯಾ ಮತ್ತು ಭಾರತ ಅಭಿವೃದ್ಧಿಪಡಿಸಿದ ಈ ತಂತ್ರಜ್ಞಾನ ಕೇವಲ ಒಂದು ಆಯುಧವಲ್ಲ, ಇದು ಭಾರತದ ಆಕಾಶಕ್ಕೆ ರಕ್ಷಣೆಯ ಗ್ಯಾರಂಟಿ. ಹೊಸ ಭಾರತ ಈಗ ರಕ್ಷಣಾತ್ಮಕವಾಗಿ ಅಂದ್ರೆ ಡಿಫೆನ್ಸಿವ್ ಅಲ್ಲ, ಆಕ್ರಮಣಕಾರಿಯಾಗಿ ಅಂದ್ರೆ ಅಗ್ರೆಸಿವ್ ಆಗಿ ಯೋಚಿಸುತ್ತಿದೆ ಅಂತ ಇದು ಸಾರ್ತದೆ. 100 ಕಿಲೋಮೀಟರ್ ವೇಗದ ರೈಲ್ ಆಗಿರಲಿ ಅಥವಾ ಶಬ್ದಕ್ಕಿಂತ 4 ಪಟ್ಟದ ವೇಗದ ಕ್ಷಿಪಣಿ ಆಗಿರಲಿ, ಭಾರತ ಎಲ್ಲದರಲ್ಲೂ ತನ್ನ ಶ್ರೇಷ್ಠತೆಯನ್ನು ಸಾಬೀತು ಮಾಡ್ತಾ ಇದೆ. ಸೊ ಗೆಳೆಯರೆ, ನಮ್ಮ ವಿಜ್ಞಾನಿಗಳ ಬಗ್ಗೆ ನಮಗೆ ಹೆಮ್ಮೆ ಇರಲೇಬೇಕು. ನಿಮಗೂ ಹಾಗೆ ಅನಿಸಿದರೆ ಈ ವಿಡಿಯೋವನ್ನು ಮನಸ್ಸಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ದೇಶದ ರಕ್ಷಣೆಗೆ ಸಂಬಂಧಿಸಿದ ಇಂತಹ ರೋಚಕ ಮಾಹಿತಿಗಾಗಿ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.